ಮತ್ತೊಂದು ಕಡೆ ಪ್ರಕರಣ ತೀವ್ರವಾದಂತಹ ಸಂಚಲನವನ್ನ ಕ್ರಿಯೇಟ್ ಮಾಡಿರುವಂತಹ ಸಂದರ್ಭದಲ್ಲೇ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮತ್ತೊಂದು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಅಧಿಕಾರದಿಂದ ಹೆಣ್ಣು ಮಕ್ಕಳನ್ನ ಬಳಸಿಕೊಳ್ತಿದ್ದಾರೆ, ಈ ಕೇಸ್ನ ಮುಚ್ಚಿ ಹಾಕೋಕೆ ದುಡ್ಡಿನ ಆಮಿಷವನ್ನ ಒಟ್ಟಿದ್ದಾರೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಗಂಭೀರ ಆರೋಪ ಮಾಡಿದ್ದಾರೆ. ಕೇಸ್ ಕೊಡದೇ ಇರೋ ರೀತಿ ದುಡ್ಡಿನ ಆಮಿಷವನ್ನ ತೋರಿಸಲಾಗ್ತಾ ಇದೆ, ಸಂತ್ರಸ್ತೆಯರಿಗೆ ಆಮಿಷ ಒಡ್ಡಿದ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಹೇಳಿಕೆಯನ್ನ ನೀಡಿದ್ದಾರೆ. ಗಮನಕ್ಕೆ ಸಂತ್ರಸ್ತೆಯರು ಯಾರೋ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಯಾರೂ ಬಂದಿಲ್ಲ. ಬಟ್ ಅಲ್ಲಿ ಮಹಿಳಾ ಪರ ಹೋರಾಟ ಮಾಡ್ತಾರಲ್ಲ, ಅವರಿಗೆ ಅಲ್ಲಿನ ಲೋಕಲ್ಲಾಗಿ ಏನು ನಡೀತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅವರು ನನ್ನ ಗಮನಕ್ಕೂ ತರ್ತಾ ಇರ್ತಾರೆ. ಅಲ್ಲಿ ಹೆಚ್ಚು ಈಗ ಇದರೊಳಗೆ ಇರುವಂಥ ಹೆಣ್ಮಕ್ಳು ತಾಯಂದಿರೇ ಇದ್ದಾರೆ ಜಾಸ್ತಿ, ಆಯಿತಾ. ಅವ್ರಿಗೆ ತಾಯಂದಿರೆ ಅಂತಂದರೆ ಈಗ ಮಕ್ಕಳು ಕಾಲೇಜಲ್ಲಿ ಓದ್ತಾ ಇದ್ದಾರೆ, ಇಲ್ಲ ಸ್ಕೂಲಲ್ಲಿ ಓದ್ತಾ ಇರ್ತಾರೆ, ಇಲ್ಲ ಮಗಳಿಗೆ ಬಾಣಂತನ ಇರುತ್ತೆ. ಈ ಥರ ಎಲ್ಲ ತಾಯಂದಿರೇ ಇರೋದ್ರಿಂದ ಅವ್ರು ನೋಡಿ ಸಮಾಜಕ್ಕೆ ಬೇಕಾದರೆ ಅವ್ರು ಏನು ತಲೆ ಕೆಡಿಸ್ಕೊಳ್ಳಲ್ಲ. ಮಕ್ಕಳು ಮತ್ತು ಮನೆ ಅಂತ ಬಂದಾಗ ಅವ್ರು ಖಂಡಿತ ಹೊರಗೆ ಬರಲ್ಲ. ಆಮೇಲೆ ಇನ್ನೂ ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದ್ದು ಏನಂದರೆ, ಸಾಕ್ಷಿಗಳನ್ನು ನಾಶ ಮಾಡೋ ದಿಕ್ಕಿನಲ್ಲಿ ಅಲ್ಲಿ ನಡೀತಾ ಇದೆ. ಆಮೇಲೆ ಕೆಲವೊಬ್ಬರಿಗೆ ದುಡ್ಡಿನ ಆಮಿಷ ತೋರಿಸಿ ಆ ಕಡೆ ಈ ಥರವೆಲ್ಲ ಅಂದರೆ ಹೇಳ್ತಾರೆ ಅಷ್ಟೇ. ಅದ್ರ ಬಗ್ಗೆ ಅಷ್ಟೇ ನನಗೆ ಮಾಹಿತಿ ಇದೆ. ಬಟ್ ಅವೆಲ್ಲ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಬಹುಶಃ ಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಆದಂತಹ ವಾದ ಪ್ರತಿವಾದವನ್ನ ನೀವು ಗಮನಿಸಿರ್ತೀರಿ. ಆಗ ಒಂದು ವಿಚಾರವನ್ನ ಬಹಳ ಸ್ಟ್ರೆಸ್ ಮಾಡಿರ್ತಾರೆ SIT ಪರ ವಾದವನ್ನ ಮಾಡಿದಂತಹ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಆರೋಪಿಗೆ ಜಾಮೀನು ಕೊಟ್ರೆ ಸಂತ್ರಸ್ತರ ಮೇಲೆ ಪ್ರಭಾವ ಬೀರಬಹುದು ಅಥವಾ ಅವರು ದೂರನ್ನ ಕೊಡದೇ ಇರೋ ರೀತಿ ಮಾಡಬಹುದು, ಈ ರೀತಿಯಾದಂತಹ ವಾದ ಪ್ರತಿವಾದವನ್ನ ಕೋರ್ಟ್ನಲ್ಲಿ ಗಮನಿಸಲಾಗಿತ್ತು. ಈಗ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಅದೇ ರೀತಿಯಾದಂತಹ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇರೋದು. ಸತ್ತಾರ್, ಎಸ್, ಖಂಡಿತ ವಿದ್ಯಾಶ್ರೀ. ಯಾಕೆಂದರೆ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಸಹಜವಾಗಿ ಇಂಥ ಒಂದು ಪ್ರಶ್ನೆ ಕೂಡ ಮೂಡಿತ್ತು. ಇದೇ ಕಾರಣಕ್ಕೆ ಆ ಒಂದು ವಿಚಾರವನ್ನು SIT ಪರ ವಕೀಲರು ಅವತ್ತು ಕೋರ್ಟ್ನಲ್ಲಿ ಕೂಡ ಹೈಲೈಟ್ ಮಾಡಿದರು. ಇಲ್ಲಿ ನಾವು ಸ್ಪಷ್ಟವಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಮಾತನ್ನು ಗಮನಿಸಿದರೆ ಅವರೊಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ದುಡ್ಡಿನ ಆಮಿಷ ಒಡ್ಡಲಾಗಿದೆ. ಇಲ್ಲಿನ ಯಾವ ರೀತಿ ದುಡ್ಡಿನ ಆಮಿಷ ಒಡ್ಡಲಾಗಿದೆ ಅನ್ನೋ ವಿಚಾರವನ್ನು ಕೂಡ ನಾವು ಇಲ್ಲಿ ಗಮನಿಸಲೇಬೇಕಾಗುತ್ತೆ. ಯಾವಾಗ ಹಾಸನದಲ್ಲಿ ಈ ಒಂದು ಅಶ್ಲೀಲ ವಿಡಿಯೋ ಪ್ರಕರಣ ಸಾಕಷ್ಟು ಸದ್ದು ಮಾಡಿತ್ತೋ, ಒಂದಿಷ್ಟು ವಿಡಿಯೋ ಜೊತೆಗೆ ಒಂದಿಷ್ಟು ಫೋಟೋ ಕೂಡ ಹರಿದಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ಖುದ್ದು ಪ್ರಭಾವಿ ವ್ಯಕ್ತಿಯೊಬ್ಬರು ಅಂದರೆ ಪ್ರಜ್ವಲ್ ರೇವಣ್ಣ ಹಾಗೂ HD ರೇವಣ್ಣನ ಹೊರತಾಗಿರುವಂತಹ ಪ್ರಭಾವಿ ವ್ಯಕ್ತಿಯೊಬ್ಬರು ಆ ಒಂದು ಸಂತ್ರಸ್ತೆಯರಿಗೆ ಕಾಲ್ ಮಾಡ್ತಾರೆ. ಯಾಕಂದರೆ ಆ ಒಂದು ಸಂತ್ರಸ್ತೆಯರು ಹೆಚ್ಚಿನವರು ಹಾಸನದ ಮೂಲದವರಾಗಿರೋದ್ರಿಂದ ಕೆಲವರ ಮುಖ ಪರಿಚಯ ಕೂಡ ಇರುವುದರಿಂದ ಅವರಿಗೆ ಒಂದು ಕಾಲ್ ಮಾಡಿ ಈ ರೀತಿಯ ಮಾತನಾಡಿದ್ದಾರೆ ಅನ್ನೋ ವಿಚಾರ ಕೂಡ ಇದೀಗ ಸದ್ದು ಮಾಡ್ತಾ ಇರುವಂಥದ್ದು. ಸಂತ್ರಸ್ತೆಗೆ ಕಾಲ್ ಮಾಡಿದ ಸಂದರ್ಭದಲ್ಲಿ ಯಾರ ಫೋಟೋ ಇದೆ ಅವರಿಗೆ ಒಂದು 50 ಲಕ್ಷದ ಅಮೌಂಟ್, ಆದರೆ ಯಾರ ವಿಡಿಯೋ ಇದೆ ಅವರಿಗೆ 1 ಕೋಟಿ ತನಕ ಆಮಿಷ ಒಡ್ಡಿದ್ದಾರೆ ಅನ್ನೋ ವಿಚಾರ ಇದೀಗ ಹೊರಬಂದಿರುವಂಥದ್ದು. ಈ ರೀತಿಯಲ್ಲಿ ಯಾರು ಸಂತ್ರಸ್ತೆಯರಿದ್ದಾರೆ ಅವರಿಗೆ ಮೊದಲಿಗೆ ಎಲ್ಲರನ್ನು ಒಂದು ಕಾನ್ಫರೆನ್ಸ್ ಆಗಿ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಅಂದರೆ ಯಾರು ಕಾನೂನಿನ ಸಮರ ಮಾಡಲು ಸಾಧ್ಯವೋ, ಹೈಯರ್ ಆಫೀಸರ್ ಆಗಿರ್ಬೋದು, ಅದ್ರ ಜೊತೆಗೆ ಕಾನೂನಿನ ಹೋರಾಟ ಮಾಡಲು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ಮುಂದೆ ಬರ್ತಾರೆ ಅನ್ನೋ ಒಂದು ಲಿಸ್ಟ್ ರೆಡಿ ಮಾಡಿ ಅವರಿಗೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ರೀತಿಯ ಭರವಸೆ ತುಂಬಿದ್ದಾರೆ ಅನ್ನೋ ವಿಚಾರ ಕೂಡ ಇದೀಗ ಹೊರಬಂದಿರುವಂಥದ್ದು. ಬಟ್ ಈ ಬಗ್ಗೆ ಈಗ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರು ಹೇಳುವಂತೆ ಅಂದರೆ ದುಡ್ಡಿನ ಆಮಿಷ ಒಡ್ಡಲಾಗಿದೆ. ಇಲ್ಲಿನ ಮತ್ತೊಂದು ವಿಚಾರನ ಗಮನಿಸಲೇಬೇಕಾಗುತ್ತೆ. ಅಂದರೆ ಈ ಒಂದು ಪ್ರಕರಣದಲ್ಲಿ ಎಲ್ಲ ವಯೋಮಾನದ ಸಂತ್ರಸ್ತೆಯರಿದ್ದಾರೆ. ಅಂದರೆ ಮದುವೆಯಾಗದವರಿದ್ದಾರೆ, ಅದ್ರ ಜೊತೆಗೆ ಮದುವೆಯಾದವರಿದ್ದಾರೆ, ಮದುವೆಯಾಗಿ ತಮ್ಮ ಮಗಳ ಮದುವೆ ವಿಚಾರವನ್ನು ಕೂಡ ಮಾತನಾಡುವಂತಹ ಆ ಒಂದು ವಯೋಮಾನದ ಜನರು ಕೂಡ ಇದ್ದಾರೆ. ಇಂಥವ್ರು ಕೆಲವರು ಆರ್ಥಿಕವಾಗಿ ಹಿಂದುಳಿದವರು ಕೂಡ ಇದ್ದಾರೆ. ಇನ್ನು ಕೆಲವರು ಅಂದರೆ ಯಾರು ಪ್ರಜ್ವಲ್ ರೇವಣ್ಣರಿಂದ ಸಹಾಯ ಪಡೆದವರು ಕೂಡ ಇದ್ದಾರೆ. ಅಂದರೆ ಪ್ರಮೋಷನ್ಗಾಗಿರ್ಬೋದು ಅಥವಾ ವರ್ಗಾವಣೆ ಆಗಿರ್ಬೋದು, ಇನ್ನಿತರ ವಿಚಾರಕ್ಕೆ ಯಾರು ಸಹಾಯವನ್ನು ಕೇಳಿದ್ರು ಅಂಥವ್ರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಅಶ್ಲೀಲವಾಗಿ ಬಳಸಿಕೊಳ್ಳಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಅಂಥವರಿಗೆ ಇದೀಗ ಮತ್ತೊಮ್ಮೆ ದುಡ್ಡಿನ ಆಮಿಷ ಒಡ್ಡುವ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ಒಂದು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಯಾವುದೇ ಕಾರಣಕ್ಕೂ ನೀವು ಸ್ಟೇಟ್ಮೆಂಟ್ ಕೊಡಬಾರ್ದು. ನೀವು ಊರು ಬಿಟ್ಟು ಬೇರೆಲ್ಲಾದ್ರೂ ಹೋಗಿ ನಿಮ್ಗೆ ಎಲ್ಲ ರೀತಿಯ ದುಡ್ಡಿನ ವ್ಯವಸ್ಥೆ ನಾವು ಮಾಡ್ತೀವಿ, ಫಸ್ಟ್ ಮನೆ ಬಿಟ್ಟು ನೀವು ಬೇರೆ ಊರು ಬಿಟ್ಟು ಬೇರೆಲ್ಲಾದ್ರೂ ಹೋಗಿ ನಿಮಗೆ ಅಲ್ಲಿ ಏನೇನು ವ್ಯವಸ್ಥೆ ಬೇಡಕ್ಕೆ ಎಲ್ಲವನ್ನು ನಾವು ಮಾಡ್ತೀವಿ ಅನ್ನೋ ಆರೋಪ ಇದೀಗ ಕೇಳಿ ಬಂದಿರುವಂಥದ್ದು. ವಿದ್ಯಾ,
ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.